ಅಕ್ಕಿ ಇಲ್ಲದೆ ಎಷ್ಟು ದಿನ ಆಯಿತು? ಅಕ್ಕಿ ಶಾಲೆ ಸ್ಟಾರ್ಟ್ ಆದಲ್ಲಿಂದ ಇಲ್ಲ. ನೀವು ಮನೆಯಿಂದ ತಂದು ಮಾಡ್ತಾ ಇದ್ದೀರಾ? ಶಾಲೆಗಳು ಆರಂಭವಾಗಿ 15 ದಿನಗಳು ಕಳೆದರೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕರೂರು ಹೋಬಳಿ ವ್ಯಾಪ್ತಿಯ ಹಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ತುಮರಿ ಸಮೀಪದ ಚಂದ್ರವಳ್ಳಿ ಹಾಗೂ ಕಳೂರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲದ ಕಾರಣ ಪಾಠಗಳು ಆರಂಭವಾಗದೆ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಶಾಲೆಗಳು ತೆರೆದಿದ್ರೂ ಬೋಧನೆ ನಡೆಯದ ಕಾರಣ ಮಕ್ಕಳ ಶಿಕ್ಷಣದ ಬಗ್ಗೆ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಸಮಸ್ಯೆಯನ್ನು ಖಂಡಿಸಿ ಪೋಷಕರು ಶಾಲಾ ಮಕ್ಕಳೊಂದಿಗೆ ಪ್ರತಿಭಟನೆ ನಡೆಸಿ ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆ ಆರಂಭವಾಗಿ 2 ವಾರಗಳು ಕಳೆದರೂ ಶಿಕ್ಷಕರ ನೇಮಕಾತಿ ಆಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕೇವಲ ನಾಮಕಾವಸ್ಥೆಗೆ ಶಾಲೆಗಳನ್ನು ತೆರೆದಿದ್ದು ಮಕ್ಕಳ ಭವಿಷ್ಯವನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಕರೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳೂರು ಇಲ್ಲಿ ಸುಮಾರು 3 ವರ್ಷಗಳಿಂದ ನಮ್ಮ ಶಾಲೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಶಾಲೆಯ ಶಿಕ್ಷಣ ನೀತಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಸರ್ಕಾರಿ ಶಿಕ್ಷಕರುಗಳು ಬೇಕು ಎಂದು ಒತ್ತಾಯವನ್ನು ಮಾಡಿ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಕ್ಕಳಿಗೆ ಶಿಕ್ಷಣವನ್ನು ವಂಚಿತವನ್ನಾಗಿ ಮಾಡಿ ಈ ಶಿಕ್ಷಣ ಇಲಾಖೆ ನಮ್ಮ ಶಾಲೆಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅದರ ವಿರುದ್ಧವಾಗಿ ನಾವು ಅನಿರ್ದಿಷ್ಟಾವಧಿಯ ಈ ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ನ್ಯಾಯ ಸಿಗುವಲ್ಲಿವರೆಗೂ ಈ ಪ್ರತಿಭಟನೆ ಮುಂದುವರಿತದೆ. ಹಾಗಾಗಿ ಶಿಕ್ಷಣ ಇಲಾಖೆ ಎಚ್ಚೆತ್ತು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿ ಅವರನ್ನು ಈ ಮೂಲಕ ಕೇಳ್ತಾ ಇದ್ದೇವೆ. ನಾನು ಅರವಿಂದ್ ಮಗಲಗಲ್ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದ್ರವಳ್ಳಿಯ ಹಳೆಯ ವಿದ್ಯಾರ್ಥಿ, ಗ್ರಾಮಸ್ಥ ಕೂಡ. ಈ ಕಳೆದ 3 ವರ್ಷದಿಂದ ಶಿಕ್ಷಕರ ಕೊರತೆ ತುಂಬಾ ಕಾಡ್ತಾ ಇದೆ ನಮ್ಮ ಭಾಗದಲ್ಲಿ. ಅತಿಥಿ ಶಿಕ್ಷಕರನ್ನೇ ಈಗ ಪ್ರಮುಖವಾಗಿ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯರು ಅಂದರೆ ಈಗ ಬೇರೆ ಶಾಲೆಯಲ್ಲಿ ಇದ್ದು ಅವರನ್ನ ಈಗ ಇಲ್ಲಿಗೆ ಡೆಪ್ಯೂಟಿಯಾಗಿ ವಾರದಲ್ಲಿ 2 ದಿನ ಬಂದು ಹೋಗುವ ಹಾಗೆ ಮಾಡ್ತಾ ಇದ್ದಾರೆ. ಈ ಶಿಕ್ಷಕ ಕೊರತೆಯನ್ನು ಒಂದು ಮೌಲ್ಯವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕಾದ್ರೆ ಶಿಕ್ಷಣ ಮತ್ತು ಶಿಕ್ಷಕರು ತುಂಬಾ ಅನಿವಾರ್ಯ. ಇಲ್ಲಿ ನಡೀತಾ ಇರೋ ಪ್ರತಿಭಟನೆ ಒಂದು ರೀತಿ ಅರಣ್ಯ ರೋಧನೆ ಇದ್ದಂಗೆ. ಟೀಚರ್ಸ್ ಬೇಕು ಅಂತ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರ ಮಕ್ಕಳಿಗೆ ಅಕ್ಕಿ ಕೊಡೋಕ್ಕೆ ಆಗ್ತಾಯಿಲ್ಲ 15 ದಿನದಿಂದ.